ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ಮಧ್ಯಾಹ್ನಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಅಲ್ಲೇನೋ ಮನಿ ರಿಪೇರಿ ಮಾಡಾಕತ್ತಿದ್ದಾಗದ್ರ ಹಂಗಾಗಿ ಮಷಿನ್ ಸೌಂಡ್ ಬರಾಕತ್ತೈತಿ. ಬನ್ನಿ ಜಸ್ಟ್ ಇವಾಗ ಮಿಶೋಲಿದ್ದ ಒಂದು ಕಾಣಿಸ್ತೈತೆ ತಗೊಂಡ್ತೀನಿ. ಮಿಶೋಲಿದ್ದ ಜಸ್ಟ್ ಇವಾಗ ಒಂದು ಪಾರ್ಸಲ್ ಬಂದೈತಿ. ಇದು ಪಾರ್ಸಲ್ ಏನಂತ ತೋರಿಸ್ತೀನಿ. ಆಮೇಲೆ ಇದ್ರದ್ದು ರಿವ್ಯೂ ಯಾವ ರೀತಿ ಐತಿ, ಕ್ವಾಲಿಟಿ ಯಾವ ರೀತಿ ಇದಾವ ಅಂತಂದು ನಿಮ್ಗೆ ತೋರಿಸ್ತೀನಿ. ಬೇಕಂದರು ತಗೋಣಂತ್ರಿ. ಒಂದು ಬ್ಲ್ಯಾಕ್ ಒಂದು ಪರ್ಪಲ್ ತಗೊಂಡಿನಿ. ಬನ್ನಿ, ಈ ಥರ ಪ್ಯಾಂಟು, ಇದು ಪ್ಯಾಂಟು, ಈ ಥರ ಪ್ಯಾಂಟು ತಗೋಬೇಕನ್ನೋದು ಭಾಳ ದಿನ ಕನಸಂತಲ್ಲ. ಒಂದ್ಸರಿ ತಗೊಂಡಿದ್ದೆ ಆಲ್ರೆಡಿ. ಅದನ್ನಂದ್ರ ಅಂಗಡಿ ಒಳಗೆ ತಗೊಂಡಿದ್ದೆ, ಆನ್ಲೈನಾಗ ಏನು ಬುಕ್ ಮಾಡಿದ್ದಿಲ್ಲ. ಒಂದೇ ಪ್ಯಾಂಟ್ ತಗೊಂಡಿದ್ನಿ. ಅದು ಯಾವಾಗಂದ್ರ ನನ್ನ ಮದುವೆ ಇನ್ನೊಮ್ಮೆ ಆಗಿದ್ದಿಲ್ರಿ. ಅವಾಗ ಬೆಂಗಳೂರಾಗಿದ್ದಾಗ ನಾನು ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಹೋಗಿದ್ದೀನಿ ಬೆಂಗಳೂರಿಗೆ. ಅವಾಗ ಬೆಂಗಳೂರಿಗೆ ಹೋದಾಗ ಒಂದು ಪ್ಯಾಂಟ್ ತೊಗೊಂಡಿದ್ದು, ಅವಾಗ ತಗೊಂಡಿದ್ದು. ಮತ್ತು ರಿಟರ್ನ್ ಪ್ಯಾಂಟ್ ತೊಗೊಂಡಿದ್ದಿಲ್ಲ. ಹಾಗಾಗಿ ಮೊನ್ನೆ ಮಿಶೋದಾಗ ನೋಡ್ಬೇಕಾದ್ರೆ ಈ ಪ್ಯಾಂಟ್ ಸಡನ್ನಾಗಿ ಕಣ್ಣಿಗೆ ಬಿದ್ವು. ಆಲ್ಮೋಸ್ಟ್ ಹಾಕೊಂಡ ನೋಡೀನಿ, ಬಟ್ ನನಗೆ ತರಿಸ್ಬೇಕನ್ನೋದಿದ್ದಿಲ್ಲ. ಯಾಕೋ ಮೊನ್ನೆ ನೋಡಿದ ತಕ್ಷಣ ಚೆನ್ನಾಗಿ ಅನಿಸಿದ್ವು. ಇರ್ಲಿ, ನನ್ನ ಹತ್ರನೂ ಈ ಥರ ಒಂದೆರಡು ಪ್ಯಾಂಟ್ ಇದ್ರೆ ಚೆನ್ನಾಗಿ ಅನಿಸ್ತೈತಲ್ಲ ಅಂದ್ಕೊಂಡು ನಾನು ಈ ಥರ ಒಂದೆರಡು ಪ್ಯಾಂಟ್ನ ತರಿಸೀನಿ. ಒಂದು ಪರ್ಪಲ್ ಕಲರ್ ಐತಿ, ಒಂದು ಬ್ಲ್ಯಾಕ್ ಕಲರ್ ಐತಿ. ಬನ್ನಿ ಪ್ಯಾಂಟ್ ಯಾವ ರೀತಿ ಇದಾವ ಅಂತ ನೋಡೋಣ. ಆಮೇಲೆ ಇದ್ರ ಕ್ವಾಲಿಟಿ ಯಾವ ರೀತಿ ಇದಾವ ಅಂತ ನೋಡೋಣ. ಹೊಸ ನೋಡೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ನ ಕ್ಲಿಕ್ ಮಾಡಿ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಸ್ಗಳು ಮೊದಲಿಗೆ ನೀವೇ ನೋಡ್ತೀರಿ. ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಫ್ಯಾಮ್ಲಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಇದನ್ನ ಓಪನ್ ಮಾಡೋಣ. ಓಪನ್ ಮಾಡಿ ಇದ್ರದ್ದು ರಿವ್ಯೂ ಯಾವ ರೀತಿ ಐತೆ ಅಂತಂದು ನೋಡೋಣ. ರಿವ್ಯೂ ಕ್ವಾಲಿಟಿ ಯಾವ ರೀತಿ ಇದೆ ಅಂತಂದು ಚೆಕ್ ಮಾಡೋಣ. ಬಟ್ ಕಲರ್ ಮಾತ್ರ ಚೆನ್ನಾಗದವ್ರಿ. ಬ್ಲ್ಯಾಕ್ ಮತ್ತು ಇದು ಕಲರ್ ಮಾತ್ರ ತುಂಬ ಚೆನ್ನಾಗಿದಾವ. ನಾ ಯಾವ ಕಲರ್ ಆರ್ಡ್ರ್ ಮಾಡಿದ್ನಲ್ಲ ಅದೇ ಕಲರು ಬಂದವ. ಬಟ್ಟಿನ ಓಕೆ, ಬಟ್ಟಿನ ಕ್ವಾಲಿಟಿ ತುಂಬ ಚೆನ್ನಾಗದವ್ರಿ. ನೋಡಿ, ಸಾಫ್ಟಾಗಿ ಒಂಥರ ಚೆನ್ನಾಗದವ. ಈ ಥರ ಜೇಬ್ ಬರ್ತಲ್ರಿ, ಆ ಥರ ಜೇಬ್ ತಗೊಂಡಿನಿ. ಸೈಡಿಗೆ ಜೇಬ್ ಬರುತ್ತಲ್ಲ, ಯಾಕೋ ನಂಗೆ ಈ ಥರದ್ದೊಂದು ಪ್ಯಾಂಟ್ ತಗೋಬೇಕನ್ನೋದು ಆಸೆ ಇತ್ತು. ಹಂಗಾಗಿ ನಾನು ಪ್ಯಾಂಟು ಆರ್ಡ್ರ್ ಮಾಡಿದ್ದು ಎಕ್ಸೆಲ್ ಆರ್ಡ್ರ್ ಮಾಡಿದ್ನಲ್ಲಿ. ಇದು ಎಕ್ಸೆಲ್ಕಿನ್ನ ಸ್ವಲ್ಪ ದೊಡ್ಡದಾಗ ಬಂದೈತಿ, ಪರವಾಗಿಲ್ಲ. ಕ್ವಾಲಿಟಿನೂ ಚೆನ್ನಾಗೈತಿ. ಆಮೇಲೆ ನಾವು ತುಂಬ ದಿನ ಬಾಳಿಕೆನೂ ಮಾಡ್ಬೇಡ್ರಿ. ಆ ಥರ ಕ್ವಾಲಿಟಿ ಚೆನ್ನಾಗೈತಿ. ಬಟ್ ಶೈನಿಂಗ್ ಬರ್ತ ಅನ್ಕೊಂಡಿದ್ದೆ, ಶೈನಿಂಗ್ ಇಲ್ಲ. ಬಟ್ ಅಲ್ಲಿ ತೋರಿಸ್ದಾಗ ಶೈನಿಂಗ್ ಇದು. ಬಟ್ ಇದು ಕ್ವಾಲಿಟಿ ಚೆನ್ನಾಗೈತಿ. ಇದು ಬಾಟಮ್ ಪ್ಯಾಂಟ್ ಅಂತಾರಲ್ರಿ, ಆ ಥರ ಬಾಟಮ್ ಪ್ಯಾಂಟು. ಆಮೇಲೆ ಇಲ್ಲಿ ನಿಮಗೆ ಟೈಟ್ ಆದ್ರ ಕಸಿನೂ ಕೊಟ್ಟಾರ. ಆಮೇಲೆ ಇದಕ್ಕೆ ಒಳಗಡೆ ಎಲಾಸ್ಟಿಕ್ನು ಐತಿ ನೋಡಿ, ಕಾಣಿಸ್ತೈತೆ ಅನ್ಕೊಂತೀನಿ. ಕೆಳಗ ಪ್ಲಾಜೋ ಪ್ಯಾಂಟ್ ಬರುತ್ತಲ್ಲ, ಆ ಥರ ಪ್ಲಾಜೋ ಐತಿ ಕೆಳಗ. ಪ್ಯಾಂಟ್ ಮಾತ್ರ ತುಂಬಾನೇ ಚೆನ್ನಾಗದವ. ಕಲರೂ ಏನು ಚೇಂಜ್ ಬಂದಿಲ್ಲ. ಕಲರು ನಾನು ಯಾವ ಕಲರ್ ಆರ್ಡ್ರ್ ಮಾಡೀನಿ ಅದೇ ಕಲರ್, ಸೇಮ್ ಕಲರ್ ಬಂದವ. ಕಲರ್ ಏನು ಚೇಂಜ್ ಬಂದಿಲ್ಲ. ಅದು ಒಂದು ಖುಷಿ. ಕೆಲವೊಂದ್ಸರಿ ಮಿಶೋದವ್ರು ಏನು ಮಾಡಿಬಿಡ್ತಾರ್ರಿ, ನಾವೊಂದು ಆರ್ಡ್ರ್ ಮಾಡಿದ ಕಲರೇ ಬೇರೆ ಇರುತ್ತೆ, ಅವರು ಬೇರೆ ಕಲರೇ ಕಳಿಸ್ಬಿಡ್ತಾರೆ. ಆ ಥರ ಆಗುತ್ತಾ. ಹಂಗಾಗಿ ಈ ಸರಿ ಏನೇ ಆಗಿಲ್ಲ. ನಾನು ಮೊನ್ನೆ ಒಂದೆರಡು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಆ ಡ್ರೆಸ್ ಆರ್ಡ್ರ್ ಮಾಡಿದಾಗ ನಾನು ಮಾಡಿದ್ದು ಕಲರೇ ಬೇರೆ, ಅವರು
ಕಳಿಸಿದ್ದು ಕಲರೇ ಬೇರೆ, ಹಂಗಾಗಿ ಅವನ್ನ ರಿಟರ್ನ್ ಹಾಕಿದ್ನೆ. ಅವನೇನು ನಿಮಗೆ ತೋರಿಸ್ಲಿಲ್ಲ, ಯಾಕಂದ್ರೆ ನಾನು ಆರ್ಡ್ರ್ ಮಾಡಿದ್ದೆ ಬೇರೆ ಎಲ್ಲ ಬಂದಿದ್ದೆ ಇದೆಲ್ಲ, ಹಂಗಾಗಿ ನಾನು ಅದನ್ನೇನು ನಿಮಗೆ ತೋರಿಸ್ಲಿಲ್ಲ. ಆದ್ರೆ ಪ್ಯಾಂಟ್ ಮಾತ್ರ ಸೂಪರ್ ಅದಾವ್ರಿ, ಯಾರಾದರೂ ಬೇಕಾದರೂ ತಗೋಬೋದು. ಇದು ಎಕ್ಸೆಲ್ ಇದ್ದೇ ಇಡೋದು, ಎಕ್ಸೆಲ್ ಅಲ್ಲ ಎಕ್ಸೆಸ್ಲಿದ್ದ ಹಿಡಿದು ಆಮೇಲೆ 4XL ವರೆಗೂ ಸೈಜ್ ಐತ್ರಿ. ಯಾರು ಬೇಕಾದರೂ ತಗೋಬೋದು. ತುಂಬ ದಪ್ಪ ಇದ್ದವರು ತಗೋಬೋದು, ತುಂಬ ತೆಳ್ಳಗೆ ಇದ್ದವರು ತಗೋಬೋದು. ಇಲ್ಲಿ ಕಾಲಾಗ ಈ ಥರ ಪ್ಲಾಜೋ ಬರುತ್ತಾ. ಆಮೇಲೆ ಇದು ಥರ ಸ್ಟಿಚಬಲ್ನೂ ಐತ್ರಿ. ಈ ಥರ ಸ್ವಲ್ಪ ಸ್ಟಿಚಬಲ್ ಬರುತ್ತಲ್ಲ, ಆ ಥರ ಸ್ಟಿಚಬಲ್ನ ಐತಿ. ಬನ್ನಿ ಇವಾಗ ಬ್ಲ್ಯಾಕ್ ಯಾವ ರೀತಿ ಐತೆ ಅಂತ ನೋಡೋಣ. ಬ್ಲ್ಯಾಕ್ ಪ್ಯಾಂಟ್ ಓಪನ್ ಮಾಡೋಣ. ನೋಡ್ರಿ, ಬ್ಲ್ಯಾಕ್ನು ಚೆನ್ನಾಗೈತಿ. ಆಮೇಲೆ ಇದ್ದದ್ದು ಕ್ವಾಲಿಟಿನ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಕ್ವಾಲಿಟಿ ಮಾತ್ರ ಯಾವುದೇ ಒಂದು ಬ್ಯಾಡ್ ಕಮೆಂಟ್ ಇಲ್ಲ, ತುಂಬಾನೇ ಚೆನ್ನಾಗೈತಿ. ಇದು ಸ್ಟಿಚಬಲ್ ಐತ್ರಿ, ಅದು ಸ್ಟಿಚಬಲ್ ಐತಿ, ಇದು ಸ್ಟಿಚಬಲ್ ಐತಿ. ಬಟ್ ಇಲ್ಲಿ ಕಾಲಾಗ ನಂಗೆ ಒಂದು ಸ್ವಲ್ಪ ದೊಡ್ಡದಾಗುತ್ತೆ, ಹಂಗಾಗಿ ಸ್ವಲ್ಪ ಒಂದಿಷ್ಟು ಹೊಲಿಗೆ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಒಂದು ದೊಡ್ಡದಾಗಿಬಿಡ್ತ್ರಿ. ನೋಡೋಣ, ವೇರ್ ಮಾಡಿದಾಗ ಗೊತ್ತಾಗುತ್ತೆ. ನಿಮ್ಗೆ ಈ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಕೇಳಿ, ಲಿಂಕ್ ಕಳಿಸ್ಕೊಡ್ತೀನಿ. ಇದ್ರದ್ದು ಪ್ರೈಸ್ ಹೇಳಿಲ್ಲಲ್ರಿ. ಇದ್ರದ್ದು ಪ್ರೈಸ್ ಬಂದು 355 ರೂಪಾಯಿ. ನಾನು 2 ಪ್ಯಾಂಟಿಗೆ 355 ರೂಪಾಯಿ ಕೊಟ್ಟಿನ್ರಿ. ಸಾರಿ, 355 ರೂಪಾಯಿಗೆ 2 ಪ್ಯಾಂಟು. ಜಾಸ್ತಿ ಅನ್ನಿಸ್ತೇನ್ರಿ, ಜಾಸ್ತಿ ಇಲ್ಲ. ನಾನು ಅವಾಗ ತೊಗೊಂಡಿದ್ದೆ ಒಂದು ಪ್ಯಾಂಟಿಗೆ 370 ರೂಪಾಯಿ ಕೊಟ್ಟು ತೊಗೊಂಡಿದ್ನೆ. ಬಟ್ ಈಗ ಮಿಶೋದೊಳಗಲ್ಲ. ಬಟ್ ನಾನು ಅವಾಗ ತೊಗೊಂಡಿದ್ದು ಒಂಥರ ಶೈನಿಂಗ್ ಬರ್ತಲ್ರಿ, ಆ ಥರ ಶೈನಿಂಗ್ ಇತ್ತು. ಇದು ಶೈನಿಂಗ್ ಐತಿ, ಬಟ್ ಅಷ್ಟೊಂದು ಶೈನಿಂಗ್ ಇಲ್ಲ. ಕಾಣಿಸ್ತೈತೆ ಅನ್ಕೊಂತೀನಿ, ಅಷ್ಟೊಂದು ಶೈನಿಂಗ್ ಇಲ್ಲ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತಿ. ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಕೇಳಿ, ಲಿಂಕ್ ಕಳಿಸ್ಕೊಡ್ತೀನಿ. ಇಷ್ಟೇ ನೋಡ್ರಿ. ನಂಗೆ ಮಾತ್ರ ಪರ್ಸ್ನಲಿ ತುಂಬ ಇಷ್ಟ ಆದ್ವು. ನಮ್ಮ ಮನೆಯವ್ರು ಏನಂತಾರ, ಅವಾಗಲೇ ವಿಡಿಯೋ ಮಾಡಾಕತ್ತಿದ್ನಲ್ಲ, ವಿಡಿಯೋ ಮಾಡಾಗ ತಿರ್ಗಾ ಇನ್ನೊಂದು ಪಾರ್ಸಲ್ ಬಂತು. ಆ ಪಾರ್ಸಲು ಏನಂತ ತೋರಿಸ್ತೀನಿ. ನಾನು ವಿಡಿಯೋ ಮಾಡಬೇಕಾದ್ರೇ ಇದು ಪಾರ್ಸಲ್ ಬಂತು, ಹಾಗಾಗಿ ನಾನು ವಿಡಿಯೋ ಅಲ್ಲಿಗೆ ಮುಗಿಸಿ ತಿರ್ಗಾ ಈ ಪಾರ್ಸಲ್ ತರಕ್ಕೆ ಹೋಗಿದ್ದೆ. ಬನ್ನಿ ಬ್ಯಾಗ್ ಯಾವ ರೀತಿ ಐತಂತಂದು ನೋಡೋಣ. ಬಟ್ ಹೊರಗ್ಲಿದ್ದ ಮುಟ್ಟು ನೋಡಿದ್ರೆ ತುಂಬಾನೇ ಸಾಫ್ಟ್ ಅನ್ಸಾಕತೈತಿ. ಕಡಿಗೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತ. ನಂಗೆ ಇಷ್ಟ ಆಗಕ್ಕಿನ್ನ ಮುಖ್ಯವಾಗಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಬೇಕು. ಬಟ್ ಕ್ವಾಲಿಟಿ ಮಾತ್ರ ವಾವ್, ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗೈತ್ರಿ. ನೋಡಿ, ಇದ್ರದ್ದು ರೇಟ್ ಬಂದು 17 ರೂಪಾಯಿ ಐತ್ರಿ. 1 ರೂಪಾಯಿ ಕಮ್ಮಿ, 17 ರೂಪಾಯಿ ಐತಿ ಇದ್ರ ರೇಟ್. ಬಟ್ ಮಿಶೋದಾಗ ಇದ್ರ ಪ್ರೈಸ್ ಹೇಳ್ತೀನಿ ರೀ. ಒಂದೇ ಜಿಪ್ಪು. ಯಾಕೆ ಒಂದೇ ಜಿಪ್ ತರಿಸಿದ್ನಿ, ಒಂದೇ ಜಿಪ್ ಯಾಕೆ ತರಿಸಿನಿ ಅಂದ್ರೆ, ನಮ್ಮ ಮನೆಯವ್ರಿಗೆ ಅದು ಲ್ಯಾಪ್ಟಾಪ್ ಬ್ಯಾಗು ತುಂಬಾನೇ ದೊಡ್ಡದಾಗಿತ್ತು. ಹಂಗಾಗಿ ಲ್ಯಾಪ್ಟಾಪ್ ಬ್ಯಾಗ್ ಅಂತಂದು ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಕ್ಕೆ, ಆಫೀಸ್ಗೆ ಇಟ್ಕೊಂಡು ಹೋಗಕ್ಕೆ ಅದು ದೊಡ್ಡದಾಗಿತ್ತು. ಹಂಗಾಗಿ ಒಂದೇ ಜಿಪ್ ಆದರೆ ಸಾಕು. ಅದು ಲ್ಯಾಪ್ಟಾಪು, ಆಮೇಲೆ ಅದು ಡಬಲ್ ಜಿಪ್ಪಿಂದ ಐತಿ. ಹಂಗಾಗಿ ಅದು ಡಬಲ್ ಜಿಪ್ಪಿಂದು ತುಂಬಾನೇ ದೊಡ್ಡದಾಗತ್ತಿತ್ತು. ಹಂಗಾಗಿ ಇದನ್ನ ಸಿಂಗಲ್ ಜಿಪ್ಪಿನ ತರಿಸಿನ್ರಿ. ಒಳಗೂ ಎಲ್ಲ ಇಲ್ಲಿ ಲ್ಯಾಪ್ಟಾಪ್ ಇಡ್ಬೋದು.
ಇಲ್ಲಿ ಲ್ಯಾಪ್ಟಾಪು, ಆಮೇಲೆ ಇಲ್ಲಿ ಈ ಥರ ಸಣ್ಣ ಸಣ್ಣ ಬ್ಯಾಗ್ಸ್ ಥರ ಬಂದವ. ಕ್ವಾಲಿಟಿ ಚೆನ್ನಾಗೈತ್ರಿ, ನೋಡಿದ್ರೇನೋ ಗೊತ್ತಾಗುತ್ತೆ ಅನ್ಸುತ್ತೆ. ಶೈನಿಂಗ್ ಐತಿ. ಆಮೇಲೆ ವಾಟರ್ ಪ್ರೂಫ್ ಬ್ಯಾಗ್ ಇದು, ನೀರು ಬಿದ್ರೂ ತೊಯ್ದಿಲ್ಲ. ಕ್ವಾಲಿಟಿ ಮಾತ್ರ 100 ಕೊಡ್ಬೋದ್ರಿ, ಅಷ್ಟು ಚೆನ್ನಾಗೈತಿ ಕ್ವಾಲಿಟಿ. ಅಲ್ಲಿ ಡ್ಯಾಮೇಜ್ನೂ ಆಗಿಲ್ಲ, ಬ್ಯಾಗು ಸೂಪರ್ ಐತಿ. ಆಮೇಲೆ ಇಲ್ಲಿ ಮುಂದ್ಗಡೆ ಒಂದು ಚಿಕ್ಕದಾಗಿ ಒಂದು ಜಿಪ್ ಬಂದೈತಿ. ಇಲ್ಲಿ ಏನಾದರೂ ಇಡ್ಬೋದ್ರಿ ಅವರು, ಇಲ್ಲಿ ಏನಾದರೂ ಇಡ್ಬೋದು. ಇದು ತುಂಬ ಚೆನ್ನಾಗೈತಿ. ಮತ್ತೆ ಯಾವುದು ಬಟ್ ಆದ್ರೆ ಲೆಂತು ಸ್ವಲ್ಪ ದೊಡ್ಡದೈತಿ. ಸಾಫ್ಟ್ ಐತ್ರಿ ಬ್ಯಾಗ್, ತುಂಬ ಚೆನ್ನಾಗೈತಿ. ಹಾಕೊಂಡು ನೋಡ್ರಿ ಬ್ಯಾಗ್. ಅವಾಗೆಲ್ಲ ನಾವೆಲ್ಲ ಕಾಲೇಜ್ಗೆ ಹೋಗಿ ಹಾಕೊಂತಿದ್ವಿ ಒಂದು ಸೈಡ್ ಬ್ಯಾಗು. ಈಗೆಲ್ಲ ನಾವು ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಬ್ಯಾಗ್ ಇದ್ದಿಲ್ರಿ. ಈಗ ಪ್ಲೇನ್ ಸ್ಕೂಲಿಗೆ ಹೋಗ್ಬೇಕಾದ್ರೂ ಹುಡುಗರಿಗೆ ಈ ಥರ ಬ್ಯಾಗು, ನಮ್ಗೆ ಯಾವ ಥರ ಅಗ್ಲ ಬ್ಯಾಗ್ ಬರ್ತಿದ್ವಲ್ರಿ, ಆ ಥರ ಅಗ್ಲ ಬ್ಯಾಗ್ ಬರ್ತಿದ್ವು. ನಾವು ಅವನ್ನ ಹಾಕೊಂತಿದ್ವಿ. ಅವನ್ನ ನಾನು 10th ತನಕ ಹಾಕೊಂಡಿನಿ. 10th ಮುಗಿದಿಂದ ಫಸ್ಟ್ PUCಗೆ ಈ ಥರ ಬ್ಯಾಗು. ಅದು ನಮ್ಮ ಮನೆಯವರು ಕೊಟ್ಟಿದ್ದು ಬ್ಯಾಗು. ಅದು ಅವ್ರ ನೆನಪಿಗೋಸ್ಕರ ಅಂತಂದು ಆ ಬ್ಯಾಗ್ ಕೊಟ್ಟಿದ್ರು. ಆ ಬ್ಯಾಗ್ನಾಗ ಆಮೇಲೆ ಇದ್ರದ್ದು ಪ್ರೈಸ್ ಬಂದು 339 ರೂಪಾಯಿ. ಇದ್ರದ್ದು ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. 330 ರೂಪಾಯಿಗೆ ಯಾರು ಇಷ್ಟು ಕ್ವಾಲಿಟಿ ಬ್ಯಾಗ್ ಕೊಡ್ತಾರೆ. ಬಟ್ಟು ಮೀಶೋದವರು 330 ರೂಪಾಯಿಗೆ ಇಷ್ಟು ಚೆನ್ನಾಗಿರೋದು ಕ್ವಾಲಿಟಿ ಬ್ಯಾಗ್ ಕೊಟ್ರೆ, ನಾವು ಇವಾಗ ನಮ್ಮ ಮನೆಯವ್ರು ಹಾಕೊಂಡು ಹೋಗ್ತಾರಲ್ಲ, ಅದು ಡಬಲ್ ಬ್ಯಾಗ್ ಅಂದರು ಅಷ್ಟೊಂದು ಕೊಟ್ಟಿಲ್ಲ. ಬಟ್ಟು ಸ್ಮೂತ್ ಐತಿ ಬ್ಯಾಗು. ಸರಿ, 680 ರೂಪಾಯಿ ಕೊಟ್ಟು ಅಲ್ಲಿ ನಮ್ಮ ಊರಾಗ ತೊಗೊಂಡಿದ್ವಿ ಅದನ್ನು. ಅದು ಕಾಸ್ಟ್ಲಿ ಆಯಿತು. ಬಟ್ ಇದು ಬ್ಯಾಗ್ ಮಾತ್ರ ಚೆನ್ನಾಗೈತಿ. ಇವತ್ತಿಂದು ಪಾರ್ಸಲ್ ಇಷ್ಟೇ ನೋಡ್ರಿ.